friends, welcome to Nandini Cooking. Hi friends, welcome to Nandini Cooking. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾ ಇದ್ದೀನಿ ಅಂದರೆ ಕಷಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಕಷಾಯ ಮಾಡೋದು ಅಂತ. ಇದು ಕೆಮ್ಮು, ತಲೆನೋವು, ತಲೆಭಾರಕ್ಕೆಲ್ಲ ತುಂಬ ಯೂಸ್ಫುಲ್ಲಾಗಿ ಇನ್ಫಾರ್ಮೇಷನ್ಸ್ ಕೊಡ್ತಾ ಇದ್ದೀನಿ. ಇದು ನಿಮ್ಮ ಮನೇಲಿ ಟ್ರಯಲ್ ಮಾಡಿ ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಒಂದು ಕುಟಾಣಿ ತೊಗೊಂಡಿದ್ದೀನಿ. ಅದಕ್ಕೆ 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಹಸಿ ಶುಂಠಿ ಹಿಂಗೆ ಜಜ್ಕೊ ನೋಡಿ ಫ್ರೆಂಡ್ಸ್, ಇಷ್ಟಾಗಿದ್ರೆ ಸಾಕು. ತುಂಬ ಪುಡಿ ಹಾಕಬೇಕು ಅಂತೇನಿಲ್ಲ. ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ. ಅದು ಜಜ್ಕೊಳ್ಳಿ, ಈ ರೀತಿ ಜಜ್ಕೊಳ್ಳಿ ಅಷ್ಟೇ. ಒಂದು 4 ಕಾಳು ಮೆಣಸು, ಒಂಚೂರು ಚಕ್ಕೆ, ಇಷ್ಟು ಜಜ್ಕೊಳ್ಳೋಣ. ಒಂಚೂರು ಅರಿಶಿನ ಕೊಂಬು ಹಾಕ್ತಾಯಿದ್ದೀನಿ. ಅರಿಶಿನ ಕೊಂಬಿಲ್ಲ ಅಂದರೆ ನೀವು ಬೇಕಾದರೆ ಅರಿಶಿನದ ಪುಡಿ ಹಾಕ್ಕೊಬೋದು. ಅರಿಶಿನದ ಕೊಂಬು ಹಾಕಿದ್ರೆ ಒಂಥರ ಪ್ಯೂರಾಗಿ ಚೆನ್ನಾಗಿರುತ್ತೆ. ಇಷ್ಟಾಗಿದ್ದರೆ ಸಾಕು, ನೋಡ್ತಾ ಇರ್ಬೋದು. ಈಗ ಎತ್ತಿಕ್ಕೊಳ್ಳೋಣ ಒಂದು ಪ್ಲೇಟ್ಗೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಹಿಂಗೆ ತರಿಯಾಗೇ ಇರಬೇಕು. ಫುಲ್ ಪುಡಿ ಮಾಡೋಕ್ಕೆ ಹೋಗಬೇಡಿ, ಇದೇ ರೀತಿಯಲ್ಲೇ ಇರಬೇಕು. 1 ಲೋಟ ನೀರು ಹಾಕ್ತಾಯಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ ನಾನು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಈಗ ಅದು ಜಜ್ಜಿಟ್ಕೊಂಡಿದ್ವಲ್ಲ, ಅದನ್ನು ಪೂರ್ತಿ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು. ಇದು ಚೆನ್ನಾಗಿ ಕುದಿಸ್ಕೊಬೇಕು. ಇದು ನಾವು 1 ಗ್ಲಾಸ್ ನೀರು ಹಾಕಿರೋದ್ರಲ್ಲಿ ಅರ್ಧ ಗ್ಲಾಸ್ ಕ್ವಾಂಟಿಟಿ ನೀರು ಆಗುವಷ್ಟು ಕುದಿಬೇಕು ಚೆನ್ನಾಗಿ. ಅದು ರಸ ಬಿಟ್ಕೊಬೇಕು. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಯೂಸ್ ಮಾಡಿ, ಬೆಲ್ಲ ಬೇಕು ಅಂದರೆ ಬೆಲ್ಲ ಯೂಸ್ ಮಾಡ್ಕೊಬೋದು. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಹಾಕ್ಕೊಬೇಕು. ಇದಕ್ಕೆ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಮಳ್ಳಿಸ್ಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕುದೀತಾ ಇದೆ. ಇನ್ನು ಮಳ್ಳಬೇಕು, ಚೆನ್ನಾಗಿ ಮಳ್ಳಿ ಅದು ರಸ ಬಿಟ್ಕೊಬೇಕೆಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಇಷ್ಟು ಮಳ್ಳಿದ್ರೆ ಸಾಕು. ನೋಡಿ, ನಾನು 1 ಗ್ಲಾಸ್ ನೀರು ಹಾಕಿದೆ. ಅದರಲ್ಲಿ ಅರ್ಧ ಗ್ಲಾಸ್ ಕ್ವಾಂಟಿಟಿ ಕಮ್ಮಿ ಆಗಿದೆ ಆಲ್ರೆಡಿ. ಈಗ ಏನು ಹಾಕೋಣ ಅಂತ ತೋರಿಸ್ತೀನಿ. ಈಗ 1 ಗ್ಲಾಸ್ ನೀರು ತೊಗೊಂಡಿದ್ವಿ, 1 ಗ್ಲಾಸ್ ಹಾಲು ತೊಗೊಬೇಕು. ಈಗ ಇದನ್ನು ಮಳ್ಸ್ಕೊಳ್ಳೋಣ. ಇದು ಈಗ ಫ್ರೆಂಡ್ಸ್, ಈಗ ಹಾಲು ಹಾಕಿದ್ದೀವಲ್ಲ, ಅದು 1 ಗ್ಲಾಸ್ ಹಾಲಿಗೆ ನಮಗೆ ಅರ್ಧ ಗ್ಲಾಸ್ ಕ್ವಾಂಟಿಟಿ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಳ್ಸ್ಕೊಬೇಕು. ಅದು ಮಳ್ಸ್ಕೊಂಡು ಫ್ಲೇವರ್ ಎಲ್ಲ ಬಿಡುತ್ತೆ. ಇದು ಏನಕ್ಕೆ ಕಷಾಯ ಅಂದರೆ, ಇದು ಕೆಮ್ಮು, ಶೀತ, ನೆಗಡಿ ಎಲ್ಲದಕ್ಕೂ ತುಂಬ ಉಪಯೋಗ ಇದೆ. ಇದು ಒಂದು ಸತಿ ಮಾಡಿಕೊಡಿ. ಇದು ವಿಂಟರ್ ಸೀಸನ್ನಲ್ಲಿ ಈ ಕಾಲದಲ್ಲಿ ಇದನ್ನು ಮಾಡಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಮಾಡಿಕೊಟ್ರೆ ತುಂಬ ಒಳ್ಳೆಯದಿದೆ. ಫ್ರೆಂಡ್ಸ್, ಇಷ್ಟು ಕುದ್ದಿದ್ರೆ ಸಾಕು. ನೋಡಿ, ಈಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ಸೋಸ್ಕೊಂಡೆ. ಈಗ 1 ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಕಷಾಯ ರೆಡಿ ಆಯಿತು. ನನ್ನ ಚಾನಲ್ ಇಷ್ಟ ಆಗಿದ್ದರೆ 1 ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.